ಕೇರಳಂನ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಕರ್ನಾಟಕದ ಭಕ್ತರ ಮೇಲೆ ದೌರ್ಜನ್ಯ ನಡೆದಿದೆ ಎಂಬ ಆರೋಪಗಳ ಬೆನ್ನಲ್ಲೇ ಕಣ್ಣೂರು ವಲಯದ ಡಿಜಿಐ ಯತೀಶ್ ಚಂದ್ರ ಅವರು ಕನ್ನಡದಲ್ಲೇ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಕನ್ನಡ ಬೋರ್ಡ್ಗಳು ಹಾಗೂ ಅನೌನ್ಸ್ಮೆಂಟ್ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತರು ಆತಂಕವಿಲ್ಲದೆ ಬರಬಹುದು ಎಂದು ದಾವಣಗೆರೆ ಮೂಲದ ಈ ಖಡಕ್ ಐಪಿಎಸ್ ಅಧಿಕಾರಿ ಭರವಸೆ ನೀಡಿದ್ದಾರೆ. ಇವರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕೇರಳಂನ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿದ್ದ ಕರ್ನಾಟಕದ ಭಕ್ತರ ಮೇಲೆ ದೌರ್ಜನ್ಯವಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಯಾರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಡಿ ಎಂದು ನೊಂದ ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅಲ್ಲಿನ ವ್ಯವಸ್ಥೆ ನಿರ್ವಹಣೆಯ ಕುರಿತು ಆಪೇಕ್ಷಿಸಿದ್ದಾರೆ. ಇದರ ಬೆನ್ನಲ್ಲೇ ದೇವಾಲಯದ ಸೆಕ್ಯೂರಿಟಿಯ ಕುರಿತಾದಂತೆ ಮಾಹಿತಿ ನೀಡಿರುವ ಕಣ್ಣೂರು ವಲಯದ ಡಿಐಜಿ ಯತೀಶ್ ಚಂದ್ರ ಕನ್ನಡದಲ್ಲೇ ಮಾತನಾಡಿ ಕರ್ನಾಟಕದ ಭಕ್ತರನ್ನು ಸ್ವಾಗತಿಸಿದ್ದಾರೆ. ಕೇರಳಂ ರೇಂಜ್ ಡಿಐಜಿ ಯತೀಶ್ ಚಂದ್ರ ಕರ್ನಾಟಕದ ಭಕ್ತರಿಗಾಗಿ ಕನ್ನಡದಲ್ಲಿಯೇ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ವಿಡಿಯೋದಲ್ಲಿ ಮಾತನಾಡಿರುವ ಅವರು, ಕೊಟ್ಟೂರಿನ ದೇವಸ್ಥಾನದವರು ಹಾಗೂ ಪಂಚಾಯಿತಿಯವರು ವೈಶಾಖ ಮಹೋತ್ಸವಕ್ಕೆ ಬಹಳ ಚೆನ್ನಾಗಿ ಸಿದ್ಧತೆ ಮಾಡಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕರ್ನಾಟಕದಿಂದ ಬಹಳಷ್ಟು ಭಕ್ತಾದಿಗಳು ಬರುತ್ತೀರಿ. ನಿಮಗಾಗಿ ದೇವಸ್ಥಾನದ ಆವರಣದಲ್ಲಿ ಕನ್ನಡದಲ್ಲೇ ನಾಮಫಲಕಗಳು ಮತ್ತು ಕನ್ನಡದಲ್ಲೇ ಧ್ವನಿವರ್ಧಕದ ಮೂಲಕ ಪ್ರಕಟಣೆ ಹೊರಡಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಿಐಜಿ ಕಣ್ಣೂರು ರೇಂಜ್ ಯತೀಶ್ ಚಂದ್ರ ಮಾತಾಡ್ತಾ ಇರೋದು. ಇಲ್ಲಿ ಕೊಟ್ಟಿಯೂರು ಟೆಂಪಲ್ ಇನ್ಚಾರ್ಜ್ ಸೆಕ್ಯೂರಿಟಿಗೆಗೋಸ್ಕರ ದೇವಸ್ಥಾನ ಜನಗಳು ಮತ್ತು ಪಂಚಾಯತ್ ಅವರು ಬೇರೆ ಎಲ್ಲರೂ ಇದು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಸತಿಗಿಂತ ಈ ಸತಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ಬಹಳ ಜನ ಭಕ್ತಾದಿಗಳು ಬರ್ತಿರ್ತೀರ. ಪಾರ್ಕಿಂಗಿಂದ ಬೋರ್ಡ್ ಮತ್ತು ನಿಮಗೆ ಕನ್ನಡದಲ್ಲಿರೋ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ. ಕನ್ನಡದಲ್ಲೆಲ್ಲ ಬೋರ್ಡ್ ಬರೆದಿದೆ. ಸೊ ಎಲ್ಲರೂ ಬರಬೇಕು, ಸ್ವಾಗತ. ಬಂದಾಗ ಎಲ್ಲರೂ ಬಟ್ಟೆಗಳನ್ನ ಅಲ್ಲಿ ಎಸೆಯೋದು, ಚಪ್ಪಲಿಗಳನ್ನ ಅಲ್ಲಿ ಬಿಡೋದು, ಬಾಟ್ಲುಗಳನ್ನ ಅಲ್ಲಿ ಎಸೆಯೋದು, ಈ ಥರ ಎಲ್ಲ ಒಂದು ಸ್ವಲ್ಪ ಇಲ್ಲಿ ಹರಿತ ಕೇರಳ ಮಿಷನ್ ಅಂತ ಇದೆ. ಅಂದರೆ ನಾವು ಸ್ವಚ್ಛವಾಗಿ ಇಡಬೇಕು ನಮ್ಮ ಪರಿಸರ ಅಂತ ಹೇಳಿ. ಸೊ ಆ ಸ್ವಚ್ಛವಾಗಿ ಇಡೋಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಬೇಕು. ಕ್ಯೂವಲ್ಲಿ ಆರಾಮಾಗಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಭಾಳ ಪ್ರಶಸ್ತವಾಗಿದೆ ಸ್ಥಳ, ತುಂಬ ಚೆನ್ನಾಗಿದೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಪೊಲೀಸ್. ನೀವೆಲ್ಲರೂ ಬಂದುಬಿಟ್ಟು ದರ್ಶನ ಮಾಡಬೇಕು ಮತ್ತು ನಮಗೆಲ್ಲರಿಗೂ ಸಹಕರಿಸಬೇಕು. ಈ ಒಂದು 26 ದಿನಗಳ ಒಂದು ದರ್ಶನ ಸಕ್ಸಸ್ಫುಲ್ಲಾಗಿ ತಗೊಂಡೋಗ್ಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನಮಸ್ಕಾರ, ಥ್ಯಾಂಕ್ ಯು, ನಮಸ್ಕಾರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.